Hi dear students, in our last video we discussed the introduction to accounting. Today in this video let us discuss the meaning, objectives and methods of maintaining departmental accounts. First we need to know about the meaning of departmental accounts. Departmental accounts are the accounts relating to each of the several departments or divisions of business and are prepared when it is desired to know the trading results of each department separately. Departmental accounts are the accounts relating to each of the several departments or divisions of a business. ಇಲ್ಲಿ ನಾವೇನ್ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಂದೊಂದು ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಬಿಸ್ನೆಸ್ ಅಲ್ಲಿ ಡಿಫರೆಂಟ್ ಸೆಕ್ಷನ್ಸ್ ಇರುತ್ತಲ್ವಾ, ಆ ಡಿಫರೆಂಟ್ ಸೆಕ್ಷನ್ಸ್ ಆರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಾವು ಒಂದೊಂದು ಡಿಪಾರ್ಟ್ಮೆಂಟ್ಗೂ ಈಚ್ ಡಿಪಾರ್ಟ್ಮೆಂಟ್ಗೂ ನಾವು ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಟು ನೋ ದಿ ಟ್ರೇಡಿಂಗ್ ರಿಸಲ್ಟ್ಸ್. ಟ್ರೇಡಿಂಗ್ ರಿಸಲ್ಟ್ಸ್ ಅಂತಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಫಿಟ್ ಬರ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಾಸ್ ಆಗ್ತಾ ಇದೆ ಅನ್ನೋ ತಿಳ್ಕೊಳ್ಳೋದಕ್ಕೆ ನಾವು ಡಿಪಾರ್ಟ್ಮೆಂಟ್ಸ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಬಿಸ್ನೆಸ್ ಕೂಡ ತುಂಬಾ ಕ್ಯೂರಿಯಸ್ ಆಗಿರುತ್ತೆ, ಅದಕ್ಕೆ ಬೈಕೆ ಇರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಇಂದ ಪ್ರಾಫಿಟ್ ಬರ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ ಇಂದ ಲಾಸ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಸ್ ಆಗಿರುತ್ತೆ ಬಿಸ್ನೆಸ್. ಇದು ಮೀನಿಂಗ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಇಟ್ ಈಸ್ ಅನ್ ಅಕೌಂಟಿಂಗ್ ಸಿಸ್ಟಮ್ ಶೋಯಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಫಾರ್ 2 or more ಡಿಪಾರ್ಟ್ಮೆಂಟ್ಸ್. ಇದು ಅಕೌಂಟಿಂಗ್ ಸಿಸ್ಟಮ್. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ 2 or more ಡಿಪಾರ್ಟ್ಮೆಂಟ್ಸ್. ಈಗ ಆಬ್ಜೆಕ್ಟಿವ್ಸ್ ಬರೋಣ. ಏನ್ ಆಬ್ಜೆಕ್ಟಿವ್ಸ್ ಇದೆ ಇದಕ್ಕೆ? ಆಬ್ಜೆಕ್ಟಿವ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಮೊದಲನೇದು ಟು ನೋ ದಿ ಟ್ರೇಡಿಂಗ್ ರಿಸಲ್ಟ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಸಪರೇಟ್ಲಿ. ಫಸ್ಟ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಟ್ರೇಡಿಂಗ್ ರಿಸಲ್ಟ್ಸ್ ಹೇಗೆ ಬರ್ತಾ ಇದೆ, ಪ್ರಾಫಿಟ್ ಬರ್ತಾ ಇದೆಯಾ, ಲಾಸ್ ಬರ್ತಾ ಇದೆಯಾ ಅನ್ನೋದನ್ನ ಅಸರ್ಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದು ಯಾವುದು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಫಸ್ಟ್ ಒನ್. ಸೆಕೆಂಡ್ ಒನ್ ಟು ಕಂಪೇರ್ ದಿ ಟ್ರೇಡಿಂಗ್ ರಿಸಲ್ಟ್ಸ್ ಆಫ್ ಒನ್ ಡಿಪಾರ್ಟ್ಮೆಂಟ್ ವಿತ್ ದಿ ಅನದರ್ ಡಿಪಾರ್ಟ್ಮೆಂಟ್. ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಟ್ರೇಡಿಂಗ್ ರಿಸಲ್ಟ್ ಬಂದಿದೆ ಎ ಡಿಪಾರ್ಟ್ಮೆಂಟ್ ಅಲ್ಲಿ, ಇದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಬಿ ಡಿಪಾರ್ಟ್ಮೆಂಟ್ ಜೊತೆ, ಸಿ ಡಿಪಾರ್ಟ್ಮೆಂಟ್ ಜೊತೆ, ಡಿ ಡಿಪಾರ್ಟ್ಮೆಂಟ್ ಜೊತೆ ನಾವೇನ್ ಮಾಡ್ತೀವಿ ಕಂಪೇರ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಗೊತ್ತಾಗ್ತಾ ಇದೆ ಸೆಕೆಂಡ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಟು ಕಂಪೇರ್ ದಿ ಟ್ರೇಡಿಂಗ್ ರಿಸಲ್ಟ್ಸ್ ಆಫ್ ಒನ್ ಡಿಪಾರ್ಟ್ಮೆಂಟ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್. ನೆಕ್ಸ್ಟ್ 3 ಟು ಅಸರ್ಟೈನ್ ದಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತಂದ್ರೆ ಸ್ಟಾಕ್ ಎಷ್ಟು ಸರಿ ಟರ್ನ್ ಓವರ್ ಆಗ್ತಾ ಇದೆ, ಅಂದ್ರೆ ಸೋಲ್ಡ್ ಔಟ್ ಆಗ್ತಾ ಇದೆ, ರೀಪ್ಲೇಸ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಅಸರ್ಟೈನ್ ಮಾಡ್ಕೋಬಹುದು ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಇಂದ. ನೆಕ್ಸ್ಟ್ ಫೋರ್ತ್ ಒನ್ಗೆ ಬಂದ್ರೆ ಟು ರಿವಾರ್ಡ್ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಬೇಸ್ಡ್ ಆನ್ ಟ್ರೇಡಿಂಗ್ ರಿಸಲ್ಟ್ಸ್. ನಾವು ರಿವಾರ್ಡ್ಸ್ ಅನ್ನ ಕೊಡಬಹುದು ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ಗೆ. ಯಾವ್ದನ್ನ ಬೇಸಿಸ್ ಆಗಿ ತಗೋಬೇಕು ನಾವಿಲ್ಲಿ? ಟ್ರೇಡಿಂಗ್ ರಿಸಲ್ಟ್ಸ್ ಅನ್ನ ಬೇಸಿಸ್ ಆಗಿ ತಗೊಂಡು ಅವರಿಗೆ ನಾವು ರಿವಾರ್ಡ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಬಂದು ಟು ಚೆಕ್ ಔಟ್ ದಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್. ಏನು ಇದು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂದ್ರೆ ದ ಟ್ರಾನ್ಸ್ಫರ್ಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದಿ ಆರ್ಗನೈಸೇಷನ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟ್ಸ್. ಅಂದ್ರೆ ಈ ಎ ಡಿಪಾರ್ಟ್ಮೆಂಟ್ ಇಂದ ಬಿ ಡಿಪಾರ್ಟ್ಮೆಂಟ್ಗೆ ಗೂಡ್ಸು ಸರ್ವಿಸಸ್ ಎಷ್ಟು ಟ್ರಾನ್ಸ್ಫರ್ ಆಗಿದೆ, ಇಲ್ಲ ಈ ಬಿ ಡಿಪಾರ್ಟ್ಮೆಂಟ್ ಇಂದ ಡಿ ಡಿಪಾರ್ಟ್ಮೆಂಟ್ಗೆ ಎಷ್ಟು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ರಾನ್ಸ್ಫರ್ ಆಗಿದೆ ವಿತ್ ಇನ್ ದಿ ಆರ್ಗನೈಸೇಷನ್ ಅಲ್ಲೇ, ಇದನ್ನ ನಾವು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂತ ಹೇಳ್ತೀವಿ. ಆ ಡಿಪಾರ್ಟ್ಮೆಂಟ್ಸ್ ಮಧ್ಯದಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್, ಅದನ್ನ ಚೆಕ್ಔಟ್ ಮಾಡ್ಕೋಬಹುದು ನಾವು, ಹೇಗಾಗಿದೆ ಎಷ್ಟಾಗಿದೆ ಅನ್ನೋದನ್ನ ತಿಳ್ಕೋಬಹುದು ನಾವು ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಇಂದ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಬಂದು ಅನ್ಪ್ರಾಫಿಟಬಲ್ ಡಿಪಾರ್ಟ್ಮೆಂಟ್ಸ್ ವಿಲ್ ರಿವೀಲ್. ಯಾವ ಡಿಪಾರ್ಟ್ಮೆಂಟ್ ಇಂದ ಪ್ರಾಫಿಟ್ ಬರ್ತಾ ಇಲ್ಲ, ಯಾವ ಡಿಪಾರ್ಟ್ಮೆಂಟ್ ಲಾಸ್ ಅಲ್ಲಿ ಸಫರ್ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ನಾವು ಅಸರ್ಟೈನ್ ಮಾಡ್ಕೋಬಹುದು ಈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಇಂದ. ನೆಕ್ಸ್ಟ್ ಸೆವೆಂತ್ ಪಾಯಿಂಟ್ ಬಂದು ಟು ಕ್ರಿಯೇಟ್ ಹೆಲ್ತಿ ಕಾಂಪಿಟೇಷನ್ ಅಮಾಂಗ್ ದಿ ಡಿಪಾರ್ಟ್ಮೆಂಟ್ಸ್. ನಾವು ಒಳ್ಳೆ ಕಾಂಪಿಟೇಷನ್, ಹೆಲ್ತಿ ಕಾಂಪಿಟೇಷನ್ ಅನ್ನ ನಾವು ಕ್ರಿಯೇಟ್ ಮಾಡಬಹುದು ಡಿಪಾರ್ಟ್ಮೆಂಟ್ಸ್ ಮಧ್ಯದಲ್ಲಿ. ನೋಡ್ರಪ್ಪ ಇನ್ನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಪ್ರಾಫಿಟ್ ಬರ್ತಾ ಇದೆ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಇಷ್ಟು ಕಮ್ಮಿ ಇದೆ, ನೀವು ವರ್ಕೌಟ್ ಮಾಡಿ, ನೀವು ಕೆಲಸ ಮಾಡಿ ಚೆನ್ನಾಗಿ, ನೀವು ತಗೊಳ್ರಿ ಪ್ರಾಫಿಟ್ ಅನ್ನ, ಸೇಲ್ಸ್ ಮಾಡಿ ಚೆನ್ನಾಗಿ ಅಂತ ನಾವು ಎನ್ಕರೇಜ್ ಮಾಡಬಹುದು, ಹೆಲ್ತಿ ಕಾಂಪಿಟೇಷನ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೆವೆಂತ್ ಪಾಯಿಂಟ್. ನೆಕ್ಸ್ಟ್ ಏಯ್ತ್ ಪಾಯಿಂಟ್ ಬಂದ್ರೆ ಟು ಟೇಕ್ ಮ್ಯಾನೇಜೀರಿಯಲ್ ಡಿಸಿಷನ್ಸ್. ಮ್ಯಾನೇಜೀರಿಯಲ್ ಡಿಸಿಷನ್ಸ್ ಅನ್ನ ತಗೋಬಹುದು, ಮತ್ತೆ ಈ ಡಿಪಾರ್ಟ್ಮೆಂಟಲ್ ಬಜೆಟ್ಸ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಇಷ್ಟು ಆಬ್ಜೆಕ್ಟಿವ್ಸ್ ಇದೆ. ನೆಕ್ಸ್ಟ್ ಈಗ ನಾವು ಮೆಥಡ್ಸ್ ಆಫ್ ಮೇಂಟೈನಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಬರೋಣ. ದೇರ್ ಆರ್ 2 ಮೆಥಡ್ಸ್ ಫಾರ್ ಮೇಂಟೈನಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಫಸ್ಟ್ ಒನ್ ಈಸ್ ಸಿಂಗುಲಾರ್ ಮೆಥಡ್, ಸೆಕೆಂಡ್ ಒನ್ ಈಸ್ ಕಾಲಮ್ನಾರ್ ಮೆಥಡ್. ಏನಿದು ಸಿಂಗುಲಾರ್ ಮೆಥಡ್, ಏನಿದು ಕಾಲಮ್ನಾರ್ ಮೆಥಡ್? ಸಿಂಗುಲಾರ್ ಮೆಥಡ್ ಅಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ
ಸಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಈಸ್ ಮೇಂಟೈನ್ಡ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಹೇಗೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನಾನು ಇಲ್ಲಿ ಬರ್ದಿದ್ದೀನಿ. ಎ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್, ಬಿ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್, ಸಿ ಡಿಪಾರ್ಟ್ಮೆಂಟ್ಗೆ ಸಪರೇಟ್, ಡಿ ಡಿಪಾರ್ಟ್ಮೆಂಟ್ಗೆ ಸಪರೇಟ್. ಈ ತರ ನಾವೇನ್ ಮಾಡ್ತೀವಿ, ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇನ್ ದಿ ಬುಕ್ಸ್ ಆಫ್ ಡಿಪಾರ್ಟ್ಮೆಂಟ್ ಎ ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್, ಇನ್ ದಿ ಬುಕ್ಸ್ ಆಫ್ ಡಿಪಾರ್ಟ್ಮೆಂಟ್ ಬಿ ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್. ಅದೇ ತರನೇ ಸಿಗೆ ಮತ್ತೆ ಡಿಗೆ ಸಪರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅದನ್ನ ನಾವು ಸಿಂಗುಲಾರ್ ಮೆಥಡ್ ಆರ್ ಇಂಡಿಪೆಂಡೆಂಟ್ ಮೆಥಡ್ ಅಂತ ಹೇಳ್ತೀವಿ. ಕಾಲಮ್ನಾರ್ ಮೆಥಡ್ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಕಾಮನ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ಡ್ ಫಾರ್ ಆಲ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಶೋಯಿಂಗ್ ದಿ ಡೀಟೈಲ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಇನ್ ಕಾಲಮ್ನಾರ್. ಕಾಲಮ್ನಾರಲ್ಲಿ ಅಂದ್ರೆ ಸ್ತಂಭಾಕಾರದಲ್ಲಿ ನಾವೇನ್ ಮಾಡ್ತೀವಿ, ಈಚ್ ಡಿಪಾರ್ಟ್ಮೆಂಟ್ ಏನು ಟ್ರೇಡಿಂಗ್ ರಿಸಲ್ಟ್ಸ್ ಇರುತ್ತೆ ಅದನ್ನ ನಾವು ಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ಪರ್ಚೇಸಸ್, ಸೇಲ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಇನ್ಕಮ್ಸ್ ಅನ್ನು ನಾವು ಕಾಲಮ್ನಾರ್ ಫಾರ್ಮ್ ಅಲ್ಲಿ ತೋರಿಸ್ತಾ ಬರ್ತೀವಿ. ನೋಡಿ, ಇಲ್ಲಿ ಈ ಸಿಂಗುಲಾರ್ ಮೆಥಡ್ ಅಲ್ಲಿ ಸಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿದ್ವಿ. ಬಟ್ ಕಾಲಮ್ನಾರ್ ಮೆಥಡ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕಾಮನ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ. ಇದನ್ನ ನಾವು ಕಾಲಮ್ನಾರ್ ಮೆಥಡ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಾವು ಒಂದೇ ಅಕೌಂಟೇ ಪ್ರಿಪೇರ್ ಮಾಡ್ತಾ ಇರೋದು, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪಿ ಅಂಡ್ ಎಲ್ ಅಕೌಂಟ್. ನೋಡಿ, ಎಲ್ಲಾನು ನಾನೇನ್ ಮಾಡಿದೀನಿ, ಕಂಬೈನ್ ಮಾಡ್ಬಿಟ್ಟಿದೀನಿ. ನೋಡಿ, ಇದು ಎ ಡಿಪಾರ್ಟ್ಮೆಂಟ್, ಬಿ ಡಿಪಾರ್ಟ್ಮೆಂಟ್, ಸಿ ಡಿಪಾರ್ಟ್ಮೆಂಟ್ ಮತ್ತೆ ಡಿ ಡಿಪಾರ್ಟ್ಮೆಂಟ್. ಅದೇ ತರನೇ ಇನ್ಕಮ್ ಸೈಡ್, ಕ್ರೆಡಿಟ್ ಸೈಡ್ ಅದೇ ತರನೇ ಇದೆ. ನೋಡಿ, ಎ ಬಿ ಸಿ ಡಿ. ಇದು ಕಾಮನ್ ಬುಕ್ಸ್ ಆಫ್ ಅಕೌಂಟ್ಸ್, ಇದು ಸಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಇದು ಮೆಥಡ್ಸ್ ಆಫ್ ಮೇಂಟೈನಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ನೋಡಿ, ಸಿಂಗುಲಾರ್ ಮೆಥಡ್ ಇದೆ, ಕಾಲಮ್ನಾರ್ ಮೆಥಡ್ ಇದೆ. ನಾವು ಈ ಚಾಪ್ಟರ್ ಅಲ್ಲಿ ಪ್ರಿಪೇರ್ ಮಾಡೋದು ಬುಕ್ಸ್ ಆಫ್ ಅಕೌಂಟ್ಸ್ ಕಾಲಮ್ನಾರ್ ಮೆಥಡ್ ಅಂಡರ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ನಾವು ಸಿಂಗುಲಾರ್ ಮೆಥಡ್ ಅನ್ನ ಫಾಲೋ ಮಾಡಿದೀವಿ ಅಂತಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದೇ ನಾವು ಕಾಲಮ್ನಾರ್ ಮೆಥಡ್ ಫಾಲೋ ಮಾಡಿದೀವಿ ಅಂದ್ರೆ ತುಂಬಾ ಈಸಿ, ಬೇಗ ನಾವು ಪ್ರಿಪೇರ್ ಮಾಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನೇನಾದ್ರೂ ಓಪನಿಂಗ್ ಸ್ಟಾಕ್ ರೆಕಾರ್ಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಪನಿಂಗ್ ಸ್ಟಾಕ್ 10,000, ಇಲ್ಲಿ ಮತ್ತೆ ಬರೀಬೇಕು ನಾನು. ಓಪನಿಂಗ್ ಸ್ಟಾಕ್ 5,000, ಓಪನಿಂಗ್ ಸ್ಟಾಕ್ 2,000, ಓಪನಿಂಗ್ ಸ್ಟಾಕ್ 3,000. ಈ ತರ ನಾನೇನ್ ಮಾಡ್ಬೇಕು, ಸಪರೇಟ್ ಆಗಿ ಬರಿತಾ ಹೋಗ್ಬೇಕು ಈಚ್ ಅಕೌಂಟ್ ಅಲ್ಲಿ. ಬಟ್ ಇಲ್ಲಿ ಬಂದಾಗ ನಾನು ಒನ್ ಟೈಮ್ ಬರಿತೀನಿ. ಓಪನಿಂಗ್ ಸ್ಟಾಕ್ ಎ ಡಿಪಾರ್ಟ್ಮೆಂಟ್ 10,000, ಬಿ ಡಿಪಾರ್ಟ್ಮೆಂಟ್ 5,000, ಸಿ ಡಿಪಾರ್ಟ್ಮೆಂಟ್ 2,000, ಡಿ ಡಿಪಾರ್ಟ್ಮೆಂಟ್ 3,000. ನೋಡಿ, ಎಷ್ಟು ಈಸಿಯಾಗಿ ಇಲ್ಲಿ ಬರೆದ್ಬಿಟ್ಟೆ. ಎಷ್ಟು ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಾ ಇದೆಯಾ ಇಲ್ಲಿ? ಇಲ್ಲ.